ಯೋಹಾನು ಸುವಾರ್ತೆ 10ನೇ ಅಧ್ಯಾಯ 9ನೇ ವಚನ. ನಾನೇ ಆ ಬಾಗಿಲು, ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು, ಹೊರಗೆ ಬರುವನು, ಮೇವನ್ನು ಕಂಡುಕೊಳ್ಳುವನು. ಇಲ್ಲಿ ವಾಕ್ಯವು ಸ್ಪಷ್ಟವಾಗಿ ಏನಂತ ಹೇಳುತ್ತಿದೆ ಅಂದ್ರೆ, ನಾನೇ ಬಾಗಿಲು ಅಂತೇಳಿ ಸ್ವಾಮಿ ಹೇಳ್ತಾನ. ನಾನೇ ದ್ವಾರವು. ಅದಕ್ಕೆ ಇನ್ನೊಂದು ಮಾತು ಕೂಡ ಹೇಳ್ತಾನ, ನೀನ್ ದೇವ್ರ ರಾಜ್ಯಕ್ಕೆ ಸೇರ್ಬೇಕಂದ್ರೆ ನಾನೇ ಜೀವವು, ಸತ್ಯವು, ಮಾರ್ಗವೂ ಆಗಿದೆ. ನಾನ್ ಬಿಟ್ಮೇಲೆ ಯಾರು ತಂದೆ ಬಳಿಗೆ ಸೇರೋದಿಲ್ಲ ಅಂತೇಳಿ ಹೇಳ್ತಾನೆ. ಅಂದ್ರೆ ಇಲ್ಲಿ ದ್ವಾರ ಯಾರಂತ? ಯೇಸು ಸ್ವಾಮಿ. ಬಾಗಿಲು ಯಾರಂತ? ಯೇಸು ಸ್ವಾಮಿ. ಅಂದ್ರೆ ನನ್ನ ಹತ್ರ ಬರುವವನು, ನನ್ನ ದ್ವಾರದಲ್ಲಿ ಬರುವವನು, ನನ್ನ ಒಳಗೆ ಬರುವವನು, ಅವನು ಸುರಕ್ಷಿತವಾಗಿರ್ತಾನೆ ಅಂತೇಳಿ ವಾಕ್ಯ ಹೇಳ್ತದೆ. ಅದು ಎಷ್ಟು ಉನ್ನತವಾದ ಕೃಪೆ ದೇವರು ನಮಗೆ ಕೊಟ್ಟಿದ್ದಾನಂದ್ರೆ, ನಿಮಗಿನಿಂದ ಬೇರೆ ಎಲ್ಲಿನೂ ಸೇಫ್ ಇಲ್ಲ, ಎಲ್ಲಿನೂ ನಿಮಗೆ ಸುರಕ್ಷಿತ ಇಲ್ಲ. ನಿಮಗೆ ಸುರಕ್ಷಿತ ಎಲ್ಲಿ ಐತಂದ್ರೆ ನನ್ನಲ್ಲೇ ನಿಮಗೆ ಐತೆ. ನಾನೇ ದ್ವಾರವಾಗಿದ್ದೀನಿ. ನೀವು ನನ್ನ ಬಳಿಗೆ ಬನ್ನಿರಿ. ನೀವು ನನ್ನಲ್ಲಿ ಬಂದಿರಂದ್ರೆ ನೀವು ಸುರಕ್ಷಿತವಾಗಿರ್ತೀರಿ. ನಮ್ಮನ್ನ ದೇವರು ಕುರಿಗಳು ಅಂತ ಹೇಳ್ತದ. ಕುರಿಗಳಿಗೆ ಮಂದಗೆ ಸೇರುವಂತ ದಾರಿ ಗೊತ್ತಿಲ್ಲ. ಅವು ಹೋಗಿ ಮಂದಗೆ ಸೇರ್ಬೇಕಂದ್ರೆ ಕಂಪಲ್ಸರಿ ಕುರುಬನು ಇರಬೇಕು. ಕುರುಬನು ಹೆಂಗ ಮುಂದೆ ಹೋಗ್ತಿರ್ತಾನೋ ಆ ಕುರಿಗಳು ಕೂಡ ಅದನ್ನ ಫಾಲೋ ಆಗ್ತಾನೆ ಇರ್ತಾವ. ಆ ಕುರುಬನು ಕರೆಕ್ಟ್ ಆಗಿ ತಗೊಂಡೋಗಿ ಮಂದೆ ಹತ್ರ ಸೇರಿಸಿದಾಗ ಇವೆಲ್ಲ ಕೂಡ ಆ ಕುರುಬನಿಂದ ಬಂದು ಆ ಮಂದೆ ಒಳಗ ದ್ವಾರ ಒಳಗೆ ಸೇರ್ತಾವ. ಆ ರೀತಿಯಾಗಿ ದೇವರು ನಮ್ಮನ್ನ ಕುರಿಗಳು ಅಂತಿದ್ದಾನೆ. ಅಂದ್ರೆ ನಿಮಗೆ ಕುರುಬನು ಬೇಕು. ಬೇರೆ ಯಾವ ಪ್ರಾಣಿಗಳು ಕೂಡ ಕುರುಬನ ಅವಸರ ಇಲ್ಲ. ಯಾಕಂದ್ರೆ ಯೆಶಾಯ ಗ್ರಂಥದಲ್ಲಿ ಕೂಡ ದೇವರೊಂದು ಮಾತು ಹೇಳ್ತಾನಲ್ಲಿ, ಆಕಳುಗಳಿಗೆ, ಈ ದನಗಳಿಗೆ ಈ ಯಜಮಾನನು ಬೇಕಾಗಿಲ್ಲ ಅಂತ. ಅವು ಸೀದಾ ಬಂದು ಆ ಒಂದು ಮಂದೆ ಒಳಗೆ ಸೇರ್ತಾವಂತ. ನೋಡ್ರಿ, ಅದನ್ನ ನಾನು ಓದಿಸ್ತೀನಿ. ಯೆಶಾಯ ಗ್ರಂಥವು 1ನೇ ಅಧ್ಯಾಯ 3ನೇ ವಚನ. ಎತ್ತು ಯಜಮಾನನನ್ನು, ಕತ್ತೆ ಒಡೆಯನ ಗೋಧಲಿಯನ್ನು ತಿಳಿದಿರುವವು. ಏನಂತ? ಎತ್ತು, ಕತ್ತೆ ಇವೆಲ್ಲ ಆ ಒಂದು ಗೋಧಲಿ, ಅಂದ್ರೆ ಅವುಗಳು ಇರುವಂತ ಸ್ಥಾನ ಎಲ್ಲಿದೆ ಅಂತ ಹೇಳಿ ಇವ್ ಗೊತ್ತು. ನೀವು ನೋಡ್ರಿ, ಮತ್ತೆ ದನಗಳು ಅವು ಬಿಟ್ರೆ ಅವು ಯಾರು ಯಜಮಾನನ್ ಬೇಕಾಗಿಲ್ಲ, ಅವು ಹೋಗ್ತಾವ. ಒಂದ್ಸರಿ ಹಳ್ಳಿ ಊರಾಗ ಈ ಬಂಡಿ ಹೊಡಿತಿರ್ತಾರ ನೋಡ್ರಿ, ದನಗಳು ಬಂಡಿ ಹೊಡಿತಿರ್ತಾರಲ್ಲ, ಆ ವ್ಯಕ್ತಿ ಯಜಮಾನನು ಆ ದನಗಳು ಬಂಡಿ ಹೊಡ್ಕೊಂತ ಅವನ್ ಮಕ್ಕೊಂಡ್ರು ಕೂಡ ಅವು ಸೀದಾ ಅವನ್ ಎಲ್ಲಿ ಇರ್ಬೇಕು ಅಲ್ಲಿಗೆ ಸೇರಿಸ್ತಾವ, ಅವ್ರ ಮನೆಗೆ ಸೇರಿಸ್ತಾವ. ಆದ್ರೆ ಈ ಕುರಿಗಳು ಹಂಗಲ್ಲ. ಕುರಿಗಳಿಗೆ ಕಂಪಲ್ಸರಿ ಕುರುಬನ್ ಇರ್ಬೇಕು. ಕುರಿಗಳಿಗೆ ಯಾವ ಒಂದು ದಾರಿ ಹೆಂಗ ಹೋಗ್ಬೇಕು, ಹೆಂಗ ನಡ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಕುರುಬನು ಬೇಕು. ಆ ಕುರುಬನು ನಾನೇ, ಆ ದ್ವಾರವು ನಾನೇ ಅಂತ ಹೇಳ್ತಾರೆ. ಆದ್ರೆ ಕುರಿಗಳಿಗಿರೋ ಪ್ರತ್ಯೇಕತೆ ಏನಂದ್ರೆ, ಕುರುಬನ ಸ್ವರ ಕೇಳ್ತಾವ. ಕುರುಬನ ಸ್ವರ ಕೇಳ್ತಾವ. ಅದು ಕುರಿಗಳಿಗಿರೋಂತ ಪ್ರತ್ಯೇಕತೆ. ಮತ್ತೆ ದೇವರ ಮಾತುಗಳು, ದೇವರ ಸ್ವರಗಳು ನಾವು ಕೇಳುವಂತವ್ರಾಗಿದೀವ. ದೇವ್ರ ನಮ್ಮನ್ನ ಕುರಿಗಳು ಅಂತ ಹೇಳ್ತಿದಾನ. ಮತ್ತೆ ಕುರಿಗಳಿಗಿರೋ ಪ್ರತ್ಯೇಕತೆ ಏನು? ದೇವ್ರ ಸ್ವರನ ಕೇಳ್ತಾವ, ಕುರುಬನ ಸ್ವರನ ಕೇಳ್ತಾವ. ಮತ್ತೆ ನಾವು ಆ ದೇವ್ರ ಸ್ವರನ ಕೇಳುವಂತವ್ರಾಗಿದೀವ, ಆ ದೇವ್ರ ಮಾತುಗಳನ್ನು ನಾವು ಗ್ರಹಿಸುವಂತವ್ರಾಗಿದೀವ. ಒಂದ್ಸಲ ನಮ್ಮನ್ನ ನಾವು ಪರೀಕ್ಷಿಸ್ಕೋಬೇಕು. ದೇವ್ರ ಮಾತುಗಳು ನಮಗೆ ಅರ್ಥ ಆಗ್ತಿಲ್ಲ, ದೇವ್ರ ವಾಕ್ಯವು ನಮಗೆ ಅರ್ಥ ಆಗ್ತಿಲ್ಲ ಅಂದ್ರೆ ನಾವು ದೇವರಿಗೆ ಬಹು ದೂರವಾಗಿದೀವಿ ಅಂತ ಅರ್ಥ. ದೇವರಿಗೆ ಸಮೀಪವಾಗಿರುವಂತ ವ್ಯಕ್ತಿ ಕುರಿ ಕುರುಬನ ಸ್ವರನ ಕೇಳ್ತವ. ನಾನೇ ದ್ವಾರವಾಗಿದ್ದೀನಿ, ನೀವು ನನ್ನ ಒಳಗೆ ಬರ್ರಿ, ನೀವು ಸೆಕ್ಯೂರ್, ನೀವು ಸುರಕ್ಷಿತವಾಗಿರ್ತೀರ ಅಂತ ಹೇಳ್ತ. ಸುರಕ್ಷಿತವಾಗಿರ್ತೀರ ಅಂದ್ರೆ ಏನು? ಅಂದ್ರೆ ಬೇರೆ ಎಲ್ಲಿ ನಿಮ್ಗೆ ಸುರಕ್ಷಿತ ಇಲ್ಲ ಅಂತ ಅರ್ಥ. ಲೋಕ ಎಲ್ಲ ಪಾಪದಾಗೈತೆ. ದುಷ್ಟನು ಎಲ್ಲರನ್ನ ಮೋಸ ಮಾಡ್ತಾನ, ಎಲ್ಲರನ್ನ ತಗೊಂಡೋಗಿ ನರಕಕ್ಕೆ ಹಾಕ್ಬೇಕಂತೇಳಿ ಅವ್ನು ಭಯಂಕರವಾಗಿ ಪ್ರಯತ್ನ ಪಡ್ತದಾನ. ಭಯಂಕರವಾದ ಲೋಕದಲ್ಲಿ ಪಾಪ ವಿಲವ ತಾಂಡ ಆಡಕತ್ತತೆ. ನಿಮಗೆ ಇಲ್ಲಿ ಎಲ್ಲಿ ಸುರಕ್ಷಿತ ಇಲ್ಲ. ನೀವು ನನ್ನ ಬಳಿಗೆ ಬರ್ರಿ, ನನ್ನ ಒಳಗ್ ಬರ್ರಿ. ನಾನೇ ದ್ವಾರವಾಗಿದ್ದೀನಿ. ನನ್ನ ಹತ್ರ ಬಂದವನು ಅವನು ಸುರಕ್ಷಿತವಾಗಿರ್ತಾನಂತ ಹೇಳಿ ವಾಕ್ಯ ಹೇಳುತ್ತದೆ. ನೋಡಿ, ಎಷ್ಟು ಉನ್ನತವಾದ ಕೃಪೆ ದೇವ್ರು ನಮಗೆ ಕೊಟ್ಟ. ನಮಗೆ ದೇವ್ರನ್ನೆಲ್ಲ ಬಿಟ್ಟ ಮೇಲೆ ಬೇರೆ ಎಲ್ಲಿ ಸುರಕ್ಷತೆ ಇಲ್ಲ, ನಮ್ಗೆ ಎಲ್ಲಿನ ಪ್ರೊಟೆಕ್ಷನ್ ಇಲ್ಲ. ಆತನಲ್ಲೇ ನಮಗೆ ಪ್ರೊಟೆಕ್ಷನ್, ಆತನಲ್ಲೇ ನಮಗೆ ಸುರಕ್ಷತೆ, ಆತನಲ್ಲೇ ನಮಗೆ ಭದ್ರತೆ.
ನಮ್ಮ ಫ್ಯಾಮಿಲಿ, ನಾವು, ನಮಗೆಲ್ಲ ಭದ್ರತೆ ಕೋಟೆ ಯಾರು? ಕ್ರಿಸ್ತನೇ. ರಾಜರಿಗೆ, ಮಂತ್ರಿಗಳು, ಅಧಿಕಾರಿಗಳಿಗೆ ಸೆಕ್ಯೂರಿಟಿ ಇರ್ತಾರ, ಅವು ಕೂಡ ಸೇಫ್ ಅಲ್ಲ. ರಾಜರಿಗೆ ಎಷ್ಟೋ ಸೈನಿಕರು ಸಪೋರ್ಟ್ ಇರ್ತಾರ, ಸೆಕ್ಯೂರ್ ಇರ್ತಾರ, ಅವು ಕೂಡ ದಾಟಿ ರಾಜನ ಹತ ಮಾಡಿಸ್ಬೋದು. ನೋಡ್ರಿ, ರಾಜೀವ್ ಗಾಂಧಿಗೆ ಎಷ್ಟು ಸೆಕ್ಯೂರಿಟಿ ಇತ್ತು ಹೇಳ್ರಿ. ಎಷ್ಟು ಸೆಕ್ಯೂರಿಟಿ ಇರೋಂಥ ರಾಜೀವ್ ಗಾಂಧಿನ ಏನ್ ಮಾಡಿದ್ರಿ ಹೇಳ್ರಿ? ಅಷ್ಟು ಸೆಕ್ಯೂರಿಟಿ ಒಳಗೆ ಹೋಗಿ ಅದನ್ನ ಸಾಧಿಸಿದ್ರು. ಅಂದ್ರೆ ಎಷ್ಟೇ ಒಂದು ಸೆಕ್ಯೂರಿಟಿ ಇದ್ರು ಕೂಡ, ಎಷ್ಟು ರಾಜುಗಳಿಗಾಗ್ಲಿ, ಅಧಿಕಾರಿಗಳಿಗಾಗ್ಲಿ, ಅಂತ ಪೊಲಿಟಿಷಿಯನ್ಗಳಿಗಾಗ್ಲಿ ಸೇಫ್ ಇಲ್ಲ, ಸುರಕ್ಷಿತ ಇಲ್ಲ. ಅದ್ರ ದೇವ್ರು ನಮಗೆ ಏನಂತ ವಾಗ್ದಾನ ಮಾಡುತ್ತೆ ಗೊತ್ತಾ? ನನ್ನ ದ್ವಾರ ಒಳಗೆ ಯಾರು ಬರ್ತಾರೋ ಅವನು ಸುರಕ್ಷಿತವಾಗಿರ್ತಾನೆ, ಸೇಫ್. ಅವನಿಗಿನ್ನ ಯಾವುದು ಕೂಡ ಅವನಿಗೆ ಹಾನಿ ಮಾಡೋದಿಲ್ಲ. ಎದಕ್ಕಂದ್ರೆ ನಮ್ಮ ಪಕ್ಷ ದೇವ್ರದನು, ನಮ್ಮ ಪಕ್ಷ ದೇವ್ರ ಯುದ್ಧ ಮಾಡ್ತಾನೆ. ಅದಕ್ಕೆ ನನ್ನ ಒಳಗೆ ಬರ್ರಿ ಅಂತ ಹೇಳ್ತಾನೆ. ಹೇಳ್ರಿ, ನಾವೆಲ್ಲಿದ್ದೀವಿ? ಕ್ರಿಸ್ತ ದ್ವಾರ ಒಳಗಿದೀವ, ಇಲ್ಲ ಲೋಕದಲ್ಲಿದೀವ? ಲೋಕದಲ್ಲಿದ್ರೆ ನಮಗೆ ಸೇಫ್ ಅಲ್ಲ. ದುಷ್ಟನು ಯಾವಾಗ ಯಾರು ಸಿಗ್ತಾರಂತ ಹುಡುಕ್ತಾನ. ಅಲ್ಲಿ ಲೋಕದಲ್ಲಿರುವಂತವ್ರಾಗಿರ್ಬಾರ್ದು. ನಾವು ಕ್ರಿಸ್ತ ಒಳಗಿರ್ಬೇಕು, ಕ್ರಿಸ್ತನಲ್ಲಿ ಬರಬೇಕು. ಲೋಕ ವ್ಯವಹಾರಗಳೆಲ್ಲ ಬಿಟ್ಟು, ಈ ಲೋಕ ಆಸೆಗಳೆಲ್ಲ ಬಿಟ್ಟು, ಈ ಪಾಪ ಬಂಧಕಲಿದ್ದ ದೇವರು ನಮ್ಮನ್ನ ಬಿಡಿಸುವಂತ ಶಕ್ತಿವಂತನಾಗಿದ್ದಾನೆ. ಆತನ ರಕ್ತನ ಆಶ್ರಯಿಸಿಕೊಂಡು, ನಮ್ಮ ಪಾಪಗಳೆಲ್ಲ ಆತನ ರಕ್ತದಲ್ಲಿ ತೊಳ್ಕೊಂಡು ನಾವು ಕ್ರಿಸ್ತ ದ್ವಾರ ಒಳಗೆ ಬಂದರೆ ನಾವು ಸುರಕ್ಷಿತವಾಗಿರ್ತೀವಿ ಅಂತೇಳಿ ವಾಕ್ಯವು ಸೆಲವಿಸ್ತದೆ. ಆಮೇಲೆ